ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ಪ್ರಾರ್ಥನಾ ಶಕ್ತಿ 7ನೇ ಭಾಗದಲ್ಲಿ ನಾವು ಸಂಧಿಸುವಂತ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಕಳೆದ 6 ಭಾಗಗಳಲ್ಲಿ ನಾವು ಅನೇಕ ರೀತಿಯಾಗಿ ಪ್ರಾರ್ಥಿಸಕ್ಕೆ ನಾವು ಕಲಿಸ್ಕೊಟ್ಟಿದ್ದಾರೆ ದೇವ್ರು ನಮ್ಗೆ. ನಾವು ನೋಡಿದ್ವಿ, ಯಾವ ಕುರಿತು ಚಿಂತೆ ಮಾಡದೆ ಪ್ರಾರ್ಥನೆ ಮಾಡಿ ಅಂತ ದೇವ್ರು ಕಲಿಸ್ಕೊಟ್ಟಿದ್ದಾರೆ. ಬೇಸರಗೊಳ್ಳದೆ ಪ್ರಾರ್ಥಿಸಿರಿ, ಕಣ್ಣೀರಿನಿಂದ ಪ್ರಾರ್ಥಿಸಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ, ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದು, ಅನೇಕ ರೀತಿಯಾದ ಪ್ರಾರ್ಥನೆಯನ್ನ ನಾವು ಕಲ್ತ್ಕೊಂಡಿದ್ದೀವಿ. ಮತ್ತೆ ಈ ದಿನ ಕೂಡ ನಾವು ನೋಡಿದಾಗ 1 ಥೆಸಲೋನಿಕರ್ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ ಅಂತ ದೇವ್ರು ನಮ್ಗೆ ಹೇಳ್ತಾರೆ. ಅಂದ್ರೆ ಪ್ರಾರ್ಥನೆಗೆ ಎಲ್ಲಿ ನಾವು ಗ್ಯಾಪೇ ಕೊಡಬಾರ್ದಂತೆ, ಪ್ರಾರ್ಥಿಸ್ತಾ ಇರ್ಬೇಕು. ಹೇಗೆ ಎಡೆಬಿಡದೆ ಪ್ರಾರ್ಥಿಸೋದು ಅಂದ್ರೆ ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡಕ್ಕಾಗತ್ತ? ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮ ಆತ್ಮ ಯಾವಾಗ್ಲೂ ದೇವರೊಂದಿಗೆ ಕನೆಕ್ಟ್ ಆಗಿರ್ಬೇಕು ಅಂತ ಅರ್ಥ. ನಮ್ಮ ಆತ್ಮ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇರ್ಬೇಕು, ಯಾವಾಗ್ಲೂ ದೇವರೊಂದಿಗೆ ಅನ್ಯೋನ್ಯತೆ ಅಂತ ಇರ್ಬೇಕು ಅಂತ ಆ ಎಡಬಿಡದೆ ಪ್ರಾರ್ಥನೆ ಮಾಡಿ ಅಂತ ಅದರ ಅರ್ಥವಾಗಿದೆ. ಈ ಸಮಯದಲ್ಲಿ ನೋಡಿದಾಗ ನಾವು ಆದಿಕಾಂಡದಲ್ಲಿ ಒಬ್ಬರನ್ನ ನೋಡ್ತೀವಿ. ಅವ್ರು ಹಾನೋಕ್ ಹೇಗೆ ಅಂದ್ರೆ ಯಾವಾಗ್ಲೂ ದೇವರೊಂದಿಗೆ ನಡೆಯುವ ಒಂದು ಅನ್ಯೋನ್ಯತೆ, ಒಂದು ಅನುಭವ ಅವರಲ್ಲಿತ್ತು. ಯಾವಾಗ್ಲೂ ದೇವರೊಂದಿಗೆ ನಡೀತಾ ಇದ್ರಂತೆ, ಯಾವಾಗ್ಲೂ ದೇವರೊಂದಿಗೆ ಮಾತಾಡೋದು, ಅವರೊಂದಿಗೆ ನಡೆಯೋದು. ಈ ರೀತಿನೇ ಅವ್ರು ಇರೋವಾಗ ಕೊನೆಯಲ್ಲಿ ಒಂದು ದಿವಸ ಅವ್ರು ಕಾಣದೆ ಹೋಗ್ಬಿಟ್ರಂತೆ. ನೋಡ್ರಿ ಎಂತ ಒಂದು ಅನುಭವ ಅವ್ರದ್ದು. ಇನ್ನೊಬ್ಬರನ್ನ ಕೂಡ ನಾವು ನೋಡ್ತೀವಿ, ಅಬ್ರಹಾಮು ದೇವರ ಸ್ನೇಹಿತ ಅಂತ ಕರೆಯಲ್ಪಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ದೇವರೊಂದಿಗೆ ಮಾತಾಡೋರು. ದೇವ್ರು ಕೂಡ ಅಷ್ಟೇ, ಏನೇ ಕಾರ್ಯ ಮಾಡ್ಬೇಕಂದ್ರು ಕೂಡ ನಾನು ಅಬ್ರಹಾಮ್ಗೆ ಹೇಳ್ದೆ ಹೇಗ್ ಮಾಡ್ಲಿ ಅಂತ ಹೇಳ್ತಾರೆ. ಎಲ್ಲ ವಿಷಯನ ಕೂಡ ಅಬ್ರಹಾಮ್ಗೆ ದೇವ್ರು ತಿಳಿಸ್ತಾ ಇದ್ರಂತೆ. ಆ ರೀತಿ ನೋಡಿ, ಪ್ರಾರ್ಥನೆ ಅನ್ನೋದು ದೇವರೊಂದಿಗೆ ಮಾತನಾಡುವ ಒಂದು ಅನುಭವ, ದೇವರೊಂದಿಗೆ ಒಂದು ಐಕ್ಯತೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರನ್ನ ಹುಡುಕಬೇಕು, ಪ್ರಾರ್ಥಿಸ್ಬೇಕು. ದೇವರ ಸಮ್ಮುಖದಲ್ಲಿ ನಮ್ಮನ್ನ ಅನೇಕರನ್ನ ನೋಡ್ತೀವಿ, ಅನೇಕ ಗಂಟೆಗಳ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾಕೋಬನು 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡಿದಾಗ, ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಆಸಕ್ತಿಯಿಂದ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬರ್ಲಿಲ್ಲ. ಎಲಿಯನ ಪ್ರಾರ್ಥನೆ ನೋಡ್ರಿ, ಅವರು ಸಾಧಾರಣ ಮನುಷ್ಯಂತೆ, ನಮ್ಮಂತ ಸ್ವಭಾವವುಳ್ಳ ಮನುಷ್ಯರು. ಆದ್ರೂ ಕೂಡ ಅವರ ಪ್ರಾರ್ಥನೆ ಆಗಿತ್ತು, ಆಸಕ್ತಿಯುಳ್ಳ ಪ್ರಾರ್ಥನೆ ಆಗಿತ್ತಂತೆ. ಅವರು ಪ್ರಾರ್ಥನೆ ಮಾಡಿದಾಗ 3.5 ವರ್ಷ ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿದ್ರು. ಆ ಆಸಕ್ತಿಯುಳ್ಳ ಪ್ರಾರ್ಥನೆನ ದೇವ್ರು ಕೇಳಿ 3.5 ವರ್ಷ ಮಳೆನೇ ಬರ್ಲಿಲ್ವಂತೆ. ನಮ್ಮ ಪ್ರಾರ್ಥನೆ ಆಸಕ್ತಿಯುಳ್ಳ ಪ್ರಾರ್ಥನೆ ಆಗಿರ್ಬೇಕು. ನಾವು ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ದೇವ್ರಿಗೆ ಮುಟ್ಟಿದೆ ಅಂತ ಒಂದು ನಿಶ್ಚಯ ನಮ್ಗೆ ಬರ್ಬೇಕು. ಅಷ್ಟುವರೆಗೂ ನಾವು ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಪ್ರಾರ್ಥನೆ ಹೇಗಿದೆ, ಏನೋ ಸುಮ್ನೆ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಆ ರೀತಿಯಾಗಿರ್ಬಾರ್ದು. ಎಲಿಯನ ಪ್ರಾರ್ಥನೆ ನೋಡ್ರಿ, ಅಬ್ರಹಾಮನ ಪ್ರಾರ್ಥನೆ ನೋಡ್ರಿ, ಮತ್ತೆ ಹಾನೋಕ್ ಅವ್ರು ಪ್ರಾರ್ಥನೆ ಮಾಡಿದ್ದಾರೆ, ನೆಹಮ್ಯ ಪ್ರಾರ್ಥನೆ ಮಾಡಿದ್ದಾರೆ, ಎಸ್ತೇರು ಪ್ರಾರ್ಥನೆ ಮಾಡಿದ್ದಾರೆ, ಮೊರ್ದೆಕಾಯಿ ಪ್ರಾರ್ಥನೆ ಮಾಡಿದ್ದಾರೆ. ಇದಕ್ಕೆಲ್ಲಕ್ಕಿಂತ ಮೇಲಾಗಿ ಯೇಸು ಸ್ವಾಮಿ ಬೆಳಿಗ್ಗಿನ ವೇಳೆ ಪ್ರಾರ್ಥನೆ, ರಾತ್ರಿ ಎಲ್ಲ ಪ್ರಾರ್ಥಿಸ್ತಾ ಇದ್ರು, ಮಧ್ಯಾಹ್ನ ಪ್ರಾರ್ಥಿಸ್ತಾ ಇದ್ರು, ಉಪವಾಸದಿಂದ ಪ್ರಾರ್ಥಿಸ್ತಾ ಇದ್ರು. ಅವರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ, ನಾವು ಪ್ರಾರ್ಥನೆಯಲ್ಲಿ ನಮ್ಮ ದೇವ್ರನ್ನ ಹುಡುಕಬೇಕು ಅಂತ ಹೇಳ್ಬಿಟ್ಟು. ಈ ಪ್ರಾರ್ಥನಾ ಶಕ್ತಿ 7ನೇ ಭಾಗದಲ್ಲಿ ನಾನು ನಿಮ್ಗೆ ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಂದ್ರೆ, ಪ್ರಾರ್ಥಿಸಿ, ಸೋತು ಹೋಗದೆ ಪ್ರಾರ್ಥಿಸಿ, ಬೇಸರಗೊಳ್ಳದೆ ಪ್ರಾರ್ಥಿಸಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಪ್ರಾರ್ಥನೆಯಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಬೇಡ್ಕೊಳ್ಳಿ ಅಂತ ದೇವ್ರು ಹೇಳಿದ್ದಾರೆ. ಅಪೊಸ್ತಲರು 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ನಾವು ನೋಡಿದಾಗ, ಅಪೊಸ್ತಲರು 2:42, ಅವರು ಅಪೊಸ್ತಲರ ಬೋಧನೆಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿ ಅದರಲ್ಲಿ ಸ್ಥಿರಚಿತ್ತರಾಗಿದ್ರಂತೆ. ಅವರು ಪ್ರಾರ್ಥನೆಯಲ್ಲಿ ಹೇಗಿದ್ರು, ಸ್ಥಿರಚಿತ್ತರಾಗಿದ್ರು. ಯಾವಾಗ್ಲೂ ಪ್ರಾರ್ಥನೆ ಮಾಡಕ್ಕೆ ಅವರು ಯಾವಾಗ್ಲೂ ಏನ್ ಮಾಡ್ತಾ ಇದ್ರಂತೆ, ಸ್ಥಿರಚಿತ್ತರಾಗಿದ್ರಂತೆ. ಅಪೊಸ್ತಲರನ್ನ ನಾವು ನೋಡಿದಾಗ ಅವ್ರು ಅಲ್ಲಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಪವಿತ್ರಾತ್ಮನನ್ನ ಹೊಂದ್ಕೋಬೇಕಂದ್ರು ಕೂಡ 120 ಜನ ಸೇರಿ ಬಂದು ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿರುವಾಗ್ಲೇನೆ ಅವರು ಪವಿತ್ರಾತ್ಮನನ್ನ ಹೊಂದ್ಕೊಂಡ್ರು.
ಒನ್ನೆಸ್, ನಮ್ಮ ಆತ್ಮ ಶರೀರ ಪ್ರಾಣನೆಲ್ಲ ನಾವೇನ್ ಮಾಡ್ಬೇಕಂತೆ ಒಂದೇ ಮನಸ್ಸಿನಿಂದ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕು. ಈ ಪ್ರಾರ್ಥನಾ ಶಕ್ತಿ 6 ಭಾಗದಲ್ಲಿ ಕೂಡ ನಾವು ಅನೇಕ ರೀತಿಯಾಗಿ ಪ್ರಾರ್ಥಿಸುವಂತೆ ದೇವರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಇದನ್ನ ಬರೀ ಕೇಳೋದು ಮಾತ್ರ ಅಲ್ಲ, ಅದರಂತೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ನಮಗೆ ಯಾವಾಗ್ಲೂ ಜಯ ಇರುತ್ತೆ. ಹಲ್ಲೆಲೂಯಾ. ನಾವು ಹಿಂಜರಿಯುವುದಿಲ್ಲ. ದೇವರು ನಮ್ಗೆ ಸಹಾಯ ಮಾಡ್ತಾರೆ. ಪ್ರಾರ್ಥನೆಗೆ ಒಪ್ಪಿಸಿಕೊಡಿ. ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ, ನಮ್ಮ ಜನರಿಗಾಗಿ ಪ್ರಾರ್ಥನೆ ಮಾಡೋಣ, ನಮ್ಮ ಸಭೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವಾಗ ದೇವರು ನಮ್ಮ ದೇಶದಲ್ಲಿ, ಸಭೆಗಳಲ್ಲಿ, ಎಲ್ಲ ನಮ್ಮ ಕುಟುಂಬಗಳಲ್ಲಿ ಒಂದು ಮಾರ್ಪಾಡನ್ನ ತಗೊಂಡ್ಬರ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಒಪ್ಪಿಸ್ಕೊಡೋಣ. ಎಲ್ಲರೂ ಈ ಸಮಯದಲ್ಲಿ ಕಣ್ಗಳನ್ನ ಮುಚ್ಚಿ, ಅಪ್ಪ ನನ್ನನ್ನ ಪ್ರಾರ್ಥನೆಗೆ ಒಪ್ಪಿಸ್ತಾ ಇದ್ದೀನಿ ಕರ್ತನೆ, ಪ್ರಾರ್ಥನೆ ಮಾಡಕ್ಕೆ ನನ್ನನ್ನು ಒಪ್ಪಿಸ್ತಾ ಇದ್ದೀನಿ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪೌಳಿ ಗೋಡೆಯಲ್ಲಿ ನಿಂತು ಪ್ರಾರ್ಥಿಸಕ್ಕೆ ಒಬ್ರು ಇಲ್ವಾ ಅಂತ ದೇವ್ರು ಹುಡುಕ್ತಾ ಇದ್ದಾರಂತೆ. ಈ ದೇಶ ಹಾಳಾಗದೆ ಇರೋಂತೆ ಯಾರಾದ್ರೂ ಪ್ರಾರ್ಥಿಸಕ್ಕೆ ಇದಾರ ಅಂತ ದೇವ್ರು ಹುಡುಕ್ತಾ ಇದ್ದಾರೆ. ಪ್ರಾರ್ಥಿಸುವಾಗ ದೇವರು ನಮ್ಮ ದೇಶದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಒಂದು ಮಾರ್ಪಾಟನ್ನ ತಗೊಂಡ್ ಬರ್ತಾರೆ. ಹಲ್ಲೆಲೂಯಾ. ನನ್ನ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥಿಸೋಣ. ಪ್ರಾರ್ಥಿಸುವಾಗ ದೇವರ ಶಕ್ತಿ ಹೊರಪಡುತ್ತದೆ, ದೇವರ ನಾಮ ಮಹಿಮೆ ಉಂಟಾಗುತ್ತದೆ. ನಮ್ಮನ್ನೆಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಕಲ್ಗಳೆಲ್ಲ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮನ್ನು ಅಧಿಕವಾಗಿ ಪ್ರೀತಿಸೋ ಪರಲೋಕದ ತಂದೆ, ಹೌದು ರಾಜ, ಬೇಸರಗೊಳ್ಳದೆ ಪ್ರಾರ್ಥಿಸಕ್ಕೆ, ಕಣ್ಣೀರಿನಿಂದ ಪ್ರಾರ್ಥಿಸಕ್ಕೆ, ಉಪವಾಸವಿದ್ದು ಪ್ರಾರ್ಥಿಸ್ಬೇಕಂತ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸ್ಬೇಕಂತ, ಎಡಬಿಡದೆ ಪ್ರಾರ್ಥಿಸ್ಬೇಕಂತ ಅಪ್ಪ ನೀವು ನಮ್ಗೆ ಕಲಿಸ್ಕೊಟ್ಟಿದ್ದೀರಾ ಕರ್ತನೆ. ಹೌದು ರಾಜ, ನಮ್ಮನ್ನೆಲ್ಲ ಪ್ರಾರ್ಥನೆಗೆ ಒಪ್ಪಿಸ್ತಾ ಇದ್ದೀವಪ್ಪ. ಈ ಸಮಯದಲ್ಲಿ ಎಷ್ಟು ಜನರು ತಮ್ಮನ್ನ ಪ್ರಾರ್ಥನೆಗೆ ಒಪ್ಪಿಸ್ಕೊಡ್ತಾ ಇದ್ದಾರೋ ಕರ್ತನೆ, ಆ ಪ್ರಾರ್ಥನೆಗೆ ನೀವು ಬದಲು ಕೊಡುವ ದೇವರು ಕರ್ತನೆ. ಹೌದು ಕರ್ತನೆ, ಕಣ್ಣೀರಿಂದ ಪ್ರಾರ್ಥಿಸಕ್ಕೆ ಸಹಾಯ ಮಾಡು, ಭಾರಪಟ್ಟು ಪ್ರಾರ್ಥಿಸಕ್ಕೆ ಸಹಾಯ ಮಾಡು ಅಪ್ಪ. ಹೌದು ಕರ್ತನೆ, ಸ್ತೋತ್ರಪ್ಪ. ಪ್ರಾರ್ಥಿಸುವಾಗ ಅಪ್ಪ ಥ್ಯಾಂಕ್ ಯು ಲಾರ್ಡ್, ಅವ್ರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್ ಅಪ್ಪ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಇದ್ದೀವಿ. 7 ಭಾಗದಲ್ಲಿ ಕರ್ತನೆ ನೀವು ನಮ್ಗೆ ಅನೇಕ ರೀತಿಯಾಗಿ ಕಲಿಸ್ಕೊಟ್ಟಿದ್ದೀರಿ ಕರ್ತನೆ. ಹೌದು ರಾಜ, ಈ ವಾಕ್ಯಗಳನ್ನ ಕೇಳ್ತಾ ಇರೋ ಪ್ರತಿಯೊಬ್ರು ಪ್ರಾರ್ಥನೆಗೆ ಒಪ್ಪಿಸ್ಕೊಡಕ್ಕೆ ಸಹಾಯ ಮಾಡಪ್ಪ. ನಿಮ್ಮ ಪ್ರಾರ್ಥನಾ ಆತ್ಮವನ್ನ ನಮ್ಮ ದೇಶದಲ್ಲಿ, ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಹೌದು ಕರ್ತನೆ ನೀವು ಬಿಡುಗಡೆ ಮಾಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಆಶೀರ್ವದಿಸಪ್ಪ. ಸಂದೇಶನ ಕೇಳ್ತಾ ಇರೋ ಪ್ರತಿಯೊಬ್ರು ಆಶೀರ್ವದಿಸಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ 7ನೇ ಪ್ರಾರ್ಥನೆ ಶಕ್ತಿ ನೀವು ನೋಡ್ತಾ ಇದ್ದೀರಾ. ಇನ್ನು ಇದೇ ಹೊಸದಾಗಿ ನೀವು ನೋಡ್ತಾ ಇದ್ರೆ ಇನ್ನು 6 ಭಾಗಗಳು ಕೂಡ ಇದೆ. ಅದನ್ನ ಕೂಡ ನೀವು ನೋಡಿ ಆಶೀರ್ವಾದ ಹೊಂದ್ರಿ. ಮತ್ತೆ ಕೊನೆ 6ನೇ ಭಾಗದಲ್ಲಿ ನಾನು ನಿಮ್ಗೆ ಕ್ವಶನ್ ಕೇಳಿದ್ದೆ, ಯಾವ ರಾಣಿ ತನ್ನ ಸೇವಿಕೆಯರೊಂದಿಗೆ ಸೇರಿ ಅವರು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆನಲ್ಲಿರುವ ಎಸ್ತೇರ್ ರಾಣಿ ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆ ಮಾಡುವಾಗ ಆ ಜನರಿಗೆ ಒಂದು ಆಶೀರ್ವಾದ ಉಂಟಾಯ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಗಾಡ್ ಬ್ಲೆಸ್ ಯು ಆಲ್. ತಿರುಗಿ ನಾನು ನಿಮ್ಮನ್ನ ಬೇರೆ ಒಂದು ಸಂದೇಶದಲ್ಲಿ, ದೇವರು ಕೊಡುವ ಸಮಯದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೀನಿ. ಅದುವರೆಗೂ ದೇವರ ಕೃಪೆ ನಮ್ಮ ಎಲ್ಲರೊಂದಿಗಿರ್ಲಿ. ಗಾಡ್ ಬ್ಲೆಸ್ ಯು ಆಲ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.